ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಕೂಡ GDS ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ. ಇದೇ ತಿಂಗಳು 28ನೇ ತಾರೀಕು ಫಸ್ಟ್ ಲಿಸ್ಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಯಾವ ರೀತಿ ನೋಡೋದು, ಆ ಮೆರಿಟ್ ಲಿಸ್ಟಲ್ಲಿ ನಮ್ಮ ನೇಮ್ ಇದೆಯಾ ಇಲ್ವೋ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ GDS ಅಂತ ಸರ್ಚ್ ಮಾಡಿ. ಅಲ್ಲೇ ನಿಮಗೆ ಹೆಲ್ಪ್ ಅನ್ನುವಂಥ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ಸ್ಟೇಟ್ಗಳ ನೇಮು ಕೂಡ ಇರುತ್ತೆ. ನಾವಿಲ್ಲಿ ಕರ್ನಾಟಕವನ್ನು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 5 ಲಿಸ್ಟ್ಗಳು ಕಾಣಿಸುತ್ತೆ. ಇದು ಲಾಸ್ಟ್ ಇಯರ್ ಬಿಟ್ಟಂತಹ ಲೀಸ್ಟ್ ಆಗಿರುತ್ತೆ. ನಾವು ಈ ಸಾರಿ ಲಿಸ್ಟ್ ನೋಡಬೇಕಾದ್ರೆ ಫಸ್ಟ್ ಲಿಸ್ಟ್ ಮಾತ್ರ ಇರುತ್ತೆ, ಯಾಕಂತಂದರೆ ಅದೇನೇ ಫಸ್ಟ್ ಮೆರಿಟ್ ಲಿಸ್ಟು. ಅದಾದಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್ ಹೀಗೆ ಲೀಸ್ಟ್ಗಳನ್ನು ಬಿಡ್ತಾ ಹೋಗ್ತಾರೆ. ಆ ಫಸ್ಟ್ ಲಿಸ್ಟನ್ನ ಕ್ಲಿಕ್ ಮಾಡಿ ನಾವು ಅದರಲ್ಲಿ ನಮ್ಮ ನೇಮ್ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಬೋದು. ಹೀಗೆ ಈಸಿಯಾಗಿ ನಾವು ನಮ್ಮ ರಿಸಲ್ಟನ್ನು ನೋಡ್ಕೋಬೋದು. ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.